Good morning, all of you. Today we will going to discuss the another concept of your module number 5 under organization behavior is organization effectiveness. So till now we discussed about organization culture, organization development, organization growth, all these organizational change, all these aspects are related to organization as well as their working environment, and what are the things that the organization need to be implemented to show their performance, or else we can call it in another word as effectiveness. So to improve the effectiveness of an organization, they need to do all those things, like they need to develop a very good culture in the organization. They have to change the systems in regular intervals. They have developed, they should implement a lot of new innovative things to grow in their organization and to meet the competitive pressure in the market. So ultimate thing is in the organization, that is showing the effectiveness in their process. That is where this organization effectiveness concept arises. Let us go one by one. So what exactly mean by organization effectiveness first? Organization effectiveness is the efficiency of an organization, group, or company can meet its goals. ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಅಂತ ಅಂದರೆ ಒಂದು ಆರ್ಗನೈಸೇಷನ್ ತನ್ನ ಕಂಪನಿಯ ಗೋಲ್ಸ್ನ ಯಾವ ರೀತಿ ಎಫಿಷಿಯೆಂಟ್ ಆಗಿ ಮೀಟ್ ಮಾಡ್ತಾರಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್. ಸೇ ಫಾರ್ ಎಕ್ಸಾಂಪಲ್, ಇವತ್ತು ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಬಂದು ಟು ಮಿನಿಮೈಸ್ ದ ಕಾಸ್ಟ್. ನಾವು ಟು ಮಿನಿಮೈಸ್ ದ ಕಾಸ್ಟ್ ಅಂತ ಅಂದರೆ ಅರ್ಥ, ಸೊ ಆರ್ಗನೈಸೇಷನ್ ಆಗಿತ್ಕೊಂಡು ವೆದರ್ ದೇ ಆರ್ ಮೀಟಿಂಗ್ ದಿಸ್ ಆಬ್ಜೆಕ್ಟಿವ್, ಕಡಿಮೆ ಕಾಸ್ಟ್ಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದಾರಾ. ಸೊ ಇಫ್ ದೇ ಅಚೀವ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಮೀನ್ಸ್ ಆಟೋಮೆಟಿಕಲಿ ದೇ ಹ್ಯಾವ್ ಅಚೀವ್ ದೇರ್ ಆಬ್ಜೆಕ್ಟಿವ್ ಆರ್ ಗೋಲ್ ಅಂತ. ಸೊ ದಟ್ ಈಸ್ ವೇರ್ ಇಟ್ ಶೋಸ್ ದ ಎಫಿಷಿಯನ್ಸಿ ಆಫ್ ದ ಆರ್ಗನೈಸೇಷನ್. Then how an organization produces its set quota of products, how much waste it produces, or how efficient its process fall under organizational effectiveness. ಅಂದ್ರೆ ಅರ್ಥ, ಆರ್ಗನೈಸೇಷನ್ ಏನು ಬರೀ ಕಡಿಮೆ ಕಾಸ್ಟ್ ಅಲ್ಲಿ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದೇ ವಿಚಾರ ಅಲ್ಲ. ಸೊ ಆರ್ಗನೈಸೇಷನ್ ಯಾವ ರೀತಿ ಎಫೆಕ್ಟಿವ್ ಆಗಿ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ವೇಸ್ಟ್ ನ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವರ ಓವರ್ ಆಲ್ ಪ್ರೋಸೆಸ್ ಎಷ್ಟು ಎಫಿಷಿಯಂಟ್ ಆಗಿ ಇಂಪ್ರೂವ್ ಮಾಡ್ತಾರೆ. ಸೊ ಇವೆಲ್ಲ ಆಸ್ಪೆಕ್ಟ್ಸ್ಗಳು ಎಲ್ಲಿ ಬರುತ್ತೆ, ನಿಮ್ಮ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಒಳಗಡೆ ಬರುತ್ತೆ. ದೆನ್ there are 6 steps of organizational effectiveness. ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನ ನೀವು ಮಾತಾಡೋದಾದ್ರೆ ಈ 6 ಪಾಯಿಂಟ್ಸ್ಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾವ್ದು ಒಂದು, ಲೀಡರ್ಶಿಪ್. ಡೆವಲಪಿಂಗ್ ಲೀಡರ್ಶಿಪ್ ವಿತ್ ಇನ್ ದ ಕಂಪನಿ ಇಸ್ ಅ ಕ್ರಿಟಿಕಲ್ ಸ್ಟೆಪ್ ಇನ್ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್. ಯಾವ ರೀತಿ ನೀವು ಲೀಡರ್ಸ್ ನ ಡೆವಲಪ್ ಮಾಡ್ತೀರಾ, ಆ ರೀತಿ ಏನಾಗುತ್ತೆ, ಒಂದು ಆರ್ಗನೈಸೇಷನ್ ರನ್ ಆಗ್ತಾ ಹೋಗುತ್ತೆ. Leaders create and carry out the vision of the company as well as inspire others to create lasting growth ಅಂತ. ಸೊ ಲೀಡರ್ಸ್ ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ, ತಮ್ಮ ಆರ್ಗನೈಸೇಷನ್ ವಿಷನ್ ಅನ್ನ ಅಚೀವ್ ಮಾಡೋದ್ರಲ್ಲಿ ಅವರು ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸಿರ್ಬೇಕು. ಸೊ ಅಂಥವ್ರನ್ನ ನೀವು ಏನಂತ ಕರಿತೀವಿ, ಲೀಡರ್ಸ್ ಅಂತ ಕರಿತೀವಿ. ಸೊ ಆ ಲೀಡರ್ಸ್ಗಳ ಮುಖಾಂತರ ಏನಾಗುತ್ತೆ, ನಿಮ್ಮ ಒಂದು ಓವರ್ ಆಲ್ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಅನ್ನೋದು ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೆಕೆಂಡ್, ಕಮ್ಯುನಿಕೇಶನ್. Communication is a requirement for a company's success. Leaders can only be effective if they can communicate their message properly. Every organization needs an effective way to exchange information to meet their goals. ಇವತ್ತು ಬರೀ ನೀವು ಲೀಡರ್ಸ್ ಆದರೆ ಸಾಕಾಗಲ್ಲ. ಸೊ ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಸಿಸ್ಟಮ್. ಇವತ್ತು ನಾವೇನು ಲೋಕಲ್ ಅಲ್ಲಿ ಮಾತಾಡ್ತೀವಿ, ಸೊ ಆ ರೀತಿ ನಾನು ಮಾತಾಡೋದಕ್ಕಾಗಲ್ಲ. ಇಫ್ ಐ ಗೋ ಟು ಆರ್ಗನೈಸೇಷನ್ ಆರ್ ಇಫ್ ಐ ಆಮ್ ಬಿಕಮ್ ಅ ಮ್ಯಾನೇಜರ್ ಇನ್ ದ ಆರ್ಗನೈಸೇಷನ್, ಮೈ ಕಮ್ಯುನಿಕೇಶನ್ ಶುಡ್ ಇನ್ಸ್ಪೈರ್ ಅದರ್ಸ್. ನಾನು ಮಾತಾಡೋ ಮಾತು ಒಬ್ಬರನ್ನ ಮೋಟಿವೇಟ್ ಮಾಡೋ ರೀತಿ ಏನು ಮಾಡಬೇಕಾಗುತ್ತೆ, ಸೊ ಯು ಹ್ಯಾವ್ ಟು ಕಮ್ಯುನಿಕೇಟ್. ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಕಾಲ್ಡ್ ಆಸ್ ಆರ್ಗನೈಸೇಷನ್ effectiveness. Then accountability. It is a vital for a company to build an environment where the individuals and the teams they work in are accountable for the task they commit to achieve ಅಂತ. ಒಬ್ಬ ಎಂಪ್ಲಾಯಿಗೆ ಏನು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ, ಆ ಕೊಟ್ಟಿರೋಂಥ ಕೆಲಸನ ಎಷ್ಟು ಮಟ್ಟಿಗೆ ಅವನು ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿ ಅದನ್ನ ರಿಸಲ್ಟ್ ನ ತೋರಿಸ್ತಾನಲ್ವಾ. ಸೊ ದಟ್ ಈಸ್ ವೇರ್ ದಿಸ್ ಅಕೌಂಟಬಿಲಿಟಿ ಕಾನ್ಸೆಪ್ಟ್ ಕಮ್ಸ್.
Whether using a reward system or a review system based on the performance, accountability can determine how effectively employees perform their functions ಅಂತ. ಅಂದ್ರೆ ಅರ್ಥ, ನೀವು ಕೊಡುವಂತ ಒಂದು ರಿವಾರ್ಡ್ ಇರ್ಬೋದು ಅಥವಾ ನೀವು ಕೊಡುವಂತ ಒಂದು ರೆಕಗ್ನಿಷನ್ ಇರ್ಬೋದು, ಇದ್ರ ಮುಖಾಂತರ ಈ ಅಕೌಂಟಬಿಲಿಟಿ ಅನ್ನೋದು ಎಷ್ಟು ಎಫೆಕ್ಟಿವ್ ಆಗಿ ರನ್ ಆಗ್ತಾ ಇದೆ ಅನ್ನೋದು ಏನಾಗುತ್ತೆ, ಸೊ ಗೊತ್ತಾಗ್ತಾ ಹೋಗುತ್ತೆ. ವಿಚ್ ದೆನ್ ಹೆಲ್ಪ್ಸ್ ಇನ್ ದ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್. ಡೆಲಿವರಿ. The next step in the organization effective process is the delivery of the products and services. ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ನೀವು ನಿಮ್ಮ ಒಂದು ಪ್ರಾಡಕ್ಟ್ಸ್ ಅನ್ನ ಡೆಲಿವರಿ ಕೊಡ್ತಾ ಇದ್ದೀರಾ. ಡೆವಲಪಿಂಗ್ ಅಂಡ್ ಆಲ್ಸೋ ಇಂಪ್ಲಿಮೆಂಟಿಂಗ್ ಮೆಥಡ್ಸ್ ಟು ಡೆಲಿವರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ವಿಲ್ ಎನ್ಕರೇಜ್ ಸಕ್ಸಸ್. ನೀವೊಂದು ಹೊಸ ಮೆಥಡ್ಗಳನ್ನ ಹೊಸ ವೇಸ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಪ್ರಾಡಕ್ಟ್ನ ಡೆಲಿವರಿ ಮಾಡೋದಕ್ಕೆ ಆಬ್ವಿಯಸ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಆರ್ಗನೈಸೇಷನ್ ಸಕ್ಸಸ್ನ ಕಾಣ್ತೀರಾ. Markets and consumers are always changing. This means your delivery system should be shifting as well as to accommodate the latest advances in the information and technology. Concise and straightforward delivery process ensure customer engagement and delivery to the right customer. ಇವಾಗಂತೂ ಐ ಥಿಂಕ್ ನೀವು ಈ ಒಂದು ಇ ಕಾಮರ್ಸ್ ಇಂಡಸ್ಟ್ರೀಸ್ಗಳಲ್ಲಿ ನೀವು ತುಂಬ ನೋಡಿರ್ತೀರಾ. ಸೊ ಹೌ ಎಫಿಷಿಯೆಂಟ್ಲಿ ದೇ ವಿಲ್ ಗೋನ್ ಟು ಡೆಲಿವರ್ ಅಂತ. ನಿಮಗೆ ಒಂದು ಪ್ರಾಡಕ್ಟ್ನ ನೀವು ಅಮೆಝಾನಿಂದನೋ ಫ್ಲಿಪ್ಕಾರ್ಟಿಂದನೋ ಆರ್ಡರ್ ಮಾಡಿದ್ರಿ ಅಂದರೆ, ಸೊ ದೇ ವಿಲ್ ಗೋನ್ ಟು ಗಿವ್ ಅ ಸ್ಟಿಪ್ಯುಲೇಟೆಡ್ ಟೈಮ್ ಲೈಕ್ 2 days or 3 days time ಕೊಡ್ತಾರೆ. Within 3 days they will go to deliver it. Especially like when you go to see like this Domino's, pizzas and all, see ಅವರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ they will go to give a targeted time. So 30 minutes ಒಳಗಡೆ ಏನು ಮಾಡಬೇಕು, ಪಿಜ್ಜಾನ ಡೆಲಿವರಿ ಮಾಡಬೇಕು ಅಂತ. ಈ ಒಂದು ಡೆಲಿವರಿ ಸಿಸ್ಟಮ್ ಮಾಡೋದ್ರಿಂದ ಏನಾಗುತ್ತೆ, ಆಸ್ ಅ ಕಸ್ಟಮರ್ಗೆ ಅವನ ಮೇಲೆ ಏನೋ ಒಂದು ನಂಬಿಕೆನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವ್ ನಾನು ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿರೋ ಪ್ರಾಡಕ್ಟ್ನ ತಂದು ಕೊಡ್ತಾನೆ, ಕರೆಕ್ಟ್ ಟೈಮಿಗೆ ತಂದು ಕೊಡ್ತಾನೆ, ಕ್ವಾಲಿಟಿ ಪ್ರಾಡಕ್ಟ್ ತಂದು ಕೊಡ್ತಾನೆ. ಸೊ ಈ ತರ ಕೊಡೋ ಡೆಲಿವರಿ ಪ್ರೋಸೆಸ್ ಇಂದ ಏನಾಗುತ್ತೆ, ನಿಮ್ಮ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ ಆಗಿ ಏನಾಗುತ್ತೆ, ರನ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ಪರ್ಫಾರ್ಮೆನ್ಸ್. A company's most valuable asset is its people. That is why is it important to select, retain and develop the correct people for the right job to better support productivity and growth within the organization. ಯಾವುದೇ ಒಂದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತ ಅಂದ್ರೆ ಯಾವ ಟಾಸ್ಕನ್ನ ಯಾವ ವ್ಯಕ್ತಿಗೆ ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ರೈಟ್ ಪರ್ಸನ್ಗೆ ನೀವು ರೈಟ್ ಜಾಬ್ ಕೊಡಲಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಲ್ ನಾಟ್ ಗೋಯಿಂಗ್ ಟು ಡೂ ಹಿಸ್ ಟಾಸ್ಕ್ ಪ್ರಾಪರ್ಲಿ. So that is where the performance concept arises. Developing and rewarding the right employees' skills, talent, knowledge can increase the performance within those employee roles, which then benefit the effectiveness of the organization. ಇವತ್ತು ಒಬ್ಬ ವ್ಯಕ್ತಿಗೆ ಅವನ ಒಂದು ಕ್ರಿಯೇಟಿವ್ನೆಸ್ನ ಆ ಒಂದು ಆರ್ಗನೈಸೇಷನ್ಗೆ ತೋರಿಸುವಂಥ ಅವಕಾಶಗಳನ್ನು ನೀವು ಕೊಟ್ಟರೆ, ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನೀವು ಕೊಡುವಂಥ ಅವಕಾಶನ ಅವನು ಏನು ಮಾಡ್ತಾನೆ, ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ದೆನ್ ಆಟೋಮೆಟಿಕಲಿ ಹಿ ವರ್ಕ್ಸ್ ಫಾರ್ ದ ಆರ್ಗನೈಸೇಷನ್. ವೆನ್ ಹಿ ವರ್ಕ್ಸ್ ಫಾರ್ ದ ಆರ್ಗನೈಸೇಷನ್ ಆಬ್ವಿಯಸ್ಲಿ ದ ವರ್ಕ್ shows in an efficient way. At the same time organization gets success. And lastly, measurement. An organization can only show its effectiveness if it can measure it. A standard set of metrics is the final step in achieving the organizational effectiveness. A company can achieve this by developing a system of parameters, reviews, courses to measure and analyze the project's behavior, productivity, process and results. ನಿಮ್ಮ ಲೀಡರ್ಶಿಪ್ ಇರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಇರ್ಬೋದು, ನಿಮ್ಮ ವಾಟ್ ಯು ಕಾಲ್ ದ ಅಕೌಂಟಬಿಲಿಟಿ ಇರ್ಬೋದು, ಅದಾದ್ಮೇಲೆ ನಿಮ್ಮ ಡೆಲಿವರಿ ಪ್ರೋಸೆಸ್ ಇರ್ಬೋದು, ದೆನ್ ಪರ್ಫಾರ್ಮೆನ್ಸ್ ಇರ್ಬೋದು, ಇದನ್ನೆಲ್ಲನೂ ಏನು ಮಾಡಬೇಕಾಗುತ್ತೆ, ಸೊ ಯು ನೀಡ್ ಟು ಮೆಜರ್ ಅಟ್ ದ ಎಂಡ್ ಟು ಸಿ ಹೌ ಎಫೆಕ್ಟಿವ್ ಮೈ ಆರ್ಗನೈಸೇಷನ್ ಇಸ್. ಅದಕ್ಕೆ ಆದಂಥ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು, ಲೈಕ್ ಪರ್ಫಾರ್ಮೆನ್ಸ್ ಅಂತ ಅಂದರೆ ಅದಕ್ಕೊಂದು ಪ್ಯಾರಾಮೀಟರ್ ಇರ್ತಾರೆ. ಓಕೆ, ನನ್ನ ಪ್ರಾಫಿಟಬಿಲಿಟಿ ಇಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಡೆಲಿವರಿ ಪ್ರೋಸೆಸ್ಸು, ಸೊ ಎಷ್ಟು ಪ್ರಾಡಕ್ಟ್ಸ್ ನಾನು ಕೊಟ್ಟಿದ್ದೀನಿ, ಎಷ್ಟು ಡೆಲಿವರಿ ಆಗಿದೆ, ಸೊ ಅದು ದಟ್ ಈಸ್ ವಾಟ್ ಯು ಕಾಲ್ ಅಸ್ ಕನ್ವರ್ಷನ್ ಫ್ಯಾಕ್ಟರ್ ಅಂತ ಕರಿತೀವಲ್ಲ ಅದು. ದೆನ್ ನೀವು ಯಾವ ರೀತಿ ನಿಮ್ಮ ಒಂದು ಓವರ್ ಆಲ್ ಪ್ರೋಸೆಸ್ನ ಅಕೌಂಟಬಿಲಿಟಿ ತೋರಿಸ್ತಾ ಇದ್ದೀರಾ, ನಿಮ್ಮ ಕಮ್ಯುನಿಕೇಶನ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ, ನಿಮ್ಮ ಲೀಡರ್ಶಿಪ್ ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ರನ್ ಆಗ್ತಾ ಇದೆ, ಇವೆಲ್ಲನೂ ಮೆಜರ್ ಮಾಡೋದ್ರಿಂದ ಫೈನಲಿ ಯು ವಿಲ್ ಗೆಟ್ ಟು ನೋ ವೆದರ್ ಯು ಆರ್ ಗೆಟಿಂಗ್ ಸಕ್ಸಸ್ ಆರ್ ವೆದರ್ ಯುವರ್ ಎಫಿಷಿಯನ್ಸಿ ಇಸ್ ಗ್ರೋಯಿಂಗ್ ಆರ್ ನಾಟ್ ಅಂತ. ಸೊ ದೀಸ್ ಆರ್ ದ 6 steps which comes under organizational effectiveness. So in the organization effectiveness there are 4 different approaches. ಕೆಲವೊಬ್ರು ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನ ನೋಡೋ ರೀತಿ ಯಾವ ರೀತಿ ಇರುತ್ತೆ, ಅಥವಾ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನ ಮೆಜರ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. Let us go with the first point, that is approach 1, system resources approach. ಏನಿದು ಸಿಸ್ಟಮ್ ರಿಸೋರ್ಸಸ್ ಅಪ್ರೋಚ್? This approach to organizational effectiveness focus on inputs
that is on the extent to which the organization can acquire the resources it needs. This perspective attributes effectiveness to organizations that exhibit low performance or productivity so long as they are able to acquire the necessary resources. ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಏನು ಹೇಳೋದು? ಈ ಒಂದು ಅಪ್ರೋಚ್ ಬಂದು ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್ ಯಾವ ರೀತಿ ತನ್ನ ರಿಸೋರ್ಸಸ್ನ ಅಕ್ವೈರ್ ಮಾಡ್ಕೊಳ್ತಾರೆ ಅನ್ನೋ ಬೇಸಿಸ್ ಮೇಲೆ ಏನು ಮಾಡ್ತಾರಂತೆ ಮೆಜರ್ ಮಾಡ್ತಾರಂತೆ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್ನ. ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಆಫ್ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಎಂಫಸಿಸ್ ಆನ್ interdependency of the process that relate to the organization to its environment. The interdependence takes the form of input-output transaction and includes scarce and valued resources such as physical, economic and human for which every organization competes. ಯಾವುದೇ ಒಂದು ಆರ್ಗನೈಸೇಷನ್ನು ಒಂದು ಪ್ರಾಡಕ್ಟು ಒಂದು ಎಫಿಷಿಯೆಂಟ್ ಆಗಿ ಹೋಗಬೇಕು ಅಂತ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯಾವ ರೀತಿಯಾದಂಥ ರಿಸೋರ್ಸಸ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಾನು ಒಂದು ಹೊರಗಡೆ ಮಾರ್ಕೆಟಲ್ಲಿ ಕಾಂಪೀಟ್ ಮಾಡೋದಕ್ಕಾಗತ್ತಾ ಇಲ್ವಾ ಅಂತ. ದಸ್ discussion of RNA effectiveness leads to the conclusion that there is no single indicator of effectiveness. Instead, the approach should focus on operative goals that would serve as the basis for assessment of the effectiveness. ಅಂದ್ರೆ ಅರ್ಥ ಬರೀ ಒಂದು ಸಿಂಗಲ್ ಇನ್ಪುಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನೀವೇನು ಮಾಡೋದಕ್ಕಾಗಲ್ಲ. ನಿಮ್ಮ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ನ ನೀವು ಮೆಷರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಒಂದು ಇನ್ಪುಟ್ ಜೊತೆಗೆ ನಿಮ್ಮ ಒಂದು ಓವರ್ ಆಲ್ ಗೋಲ್ ಏನಿತ್ತು ಅದನ್ನ ಯಾವ ರೀತಿ ಅಚೀವ್ ಮಾಡ್ತಾ ಇದ್ದೀರಾ ಅದನ್ನು ಫೋಕಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ನಿಮ್ಮ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಅಪ್ರೋಚ್ ಇಸ್ ಗೋಲ್ ಅಪ್ರೋಚ್. ದ ಅಪ್ರೋಚ್ ಫೋಕಸಸ್ ಆನ್ ದ ಆರ್ಗನೈಸೇಷನ್ ಔಟ್ಪುಟ್ಸ್. ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಅಲ್ಲಿ ಏನಂತ ಹೇಳಿದ್ರು, ದ ಅಪ್ರೋಚ್ ಫೋಕಸಸ್ ಆನ್ ದ ಆರ್ಗನೈಸೇಷನ್ ಇನ್ಪುಟ್ಸ್ ಅಂತ ಹೇಳಿದ್ರು. ಗೋಲ್ ಅಪ್ರೋಚ್ ಹೇಳ್ತಾರೆ ಏನಂತ, ದ ಅಪ್ರೋಚ್ ಫೋಕಸಸ್ ಆನ್ ದ ಆರ್ಗನೈಸೇಷನ್ಸ್ ಔಟ್ಪುಟ್ಸ್ ಅಂತ ಹೇಳ್ತಾರೆ. ದಟ್ ಈಸ್ on the degree of goal attainment achieved by the organization. Since there are often conflicts between financial and the participant goals, there is need for trade-off among the various goals of the organization in order to achieve the balanced performance. The goal approach to effectiveness consists of identifying and an organization output goals and assessing how well the organization has attained those goals indicators. ಅಂದ್ರೆ ಅರ್ಥ ಏನು, ಒಂದು ಆರ್ಗನೈಸೇಷನ್ ತನ್ನ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಹೊರಗಡೆ ಅದನ್ನು ಕಳಿಸ್ಕೊಡೋದಿದೆಯಲ್ಲ, ಆ ಕಳಿಸ್ಕೊಡೋ ಔಟ್ಪುಟ್ ಬೇಸಿಸ್ ಇಟ್ಕೊಂಡು ಏನು ಮಾಡ್ತಾರಂತೆ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ನ ಮೆಷರ್ ಮಾಡ್ತಾರೆ. ಯಾವ್ಯಾವುದು? ಲೆಟ್ ಅಸ್ ಸಿ ದ ಇಂಡಿಕೇಟರ್ಸ್ ಟ್ರ್ಯಾಕ್ಡ್ ವಿತ್ ದ ಗೋಲ್ ಅಪ್ರೋಚ್ ಇನ್ಕ್ಲೂಡ್: 1 ಪ್ರಾಫಿಟಬಿಲಿಟಿ, 2 ಮಾರ್ಕೆಟ್ ಶೇರು, 3 ಗ್ರೋತು, 4 ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, 5 ಪ್ರಾಡಕ್ಟ್ ಕ್ವಾಲಿಟಿ ಅಂಡ್ 6 ಬಂದು ಯೂಸ್ಫುಲ್ನೆಸ್. ಸಿಂಪಲ್ ಅಬ್ಸರ್ವ್ ಮಾಡಿ, ನಾನು ಪ್ರೀವಿಯಸ್ ಸಿಸ್ಟಮ್ ಅಪ್ರೋಚಲ್ಲಿ ನಾನು ಹೇಳಿದ್ದು ಏನು ಅಂತ ಅಂದರೆ, ನಿಮ್ಮ ಒಂದು ರಿಸೋರ್ಸಸ್ನ ಲೈಕ್ ನಿಮ್ಮ ಫಿಸಿಕಲ್ಲು ಹ್ಯೂಮನ್ ರಿಸೋರ್ಸಸ್ನ ನೀವು ಯಾವ ರೀತಿ ಅಕ್ವೈರ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ಗಳನ್ನ ಡಿಸೈಡ್ ಮಾಡ್ತೀರಾ ಅಂತ ಅಲ್ಲಿ ಹೇಳಿದ್ರಿ. ಇಲ್ಲೇನು ಹೇಳ್ತಾ ಇದ್ದೀರಾ, ಅದನ್ನೆಲ್ಲ ಅಕ್ವೈರ್ ಮಾಡಿಕೊಂಡು ನೀವು ಪ್ರೊಡ್ಯೂಸ್ ಮಾಡಿ ನೀವು ಹೊರಗಡೆ ಮಾರ್ಕೆಟಿಗೆ ಸೇಲ್ ಮಾಡ್ತೀರಲ್ಲ, ಸೇಲ್ ಮಾಡಬೇಕಾದಾಗ ನೀವು ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅಂತ ಸ್ಟಡಿ ಮಾಡಕ್ಕೆ ಹೋಗ್ತೀರಾ. ಯಾವ್ಯಾವ ಇಂಡಿಕೇಟರ್ ಇಟ್ಕೊಂಡು? 1 ಪ್ರಾಫಿಟಬಿಲಿಟಿ, ಲಾಸ್ಟ್ 5 ವರ್ಷ ಕಂಪೇರ್ ಮಾಡಿದ್ರೆ ನನ್ನ ಪ್ರಾಫಿಟಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ, ಯಾವ ರೀತಿ ನಾನು ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿಕೊಂಡು ನನ್ನ ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಇಂಡಿಕೇಟರ್, ಔಟ್ಪುಟ್ ಇಂಡಿಕೇಟರ್ಸ್. ಮಾರ್ಕೆಟ್ ಶೇರ್, ನನ್ನ ಓವರ್ ಆಲ್ ಒಂದು ಮಾರ್ಕೆಟ್ ಶೇರ್ ಯಾವ ರೀತಿ ಗೋಲ್ ಹೋಗ್ತಾ ಇದೆ, ಲೈಕ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ನನ್ನ ಮಾರ್ಕೆಟ್ ಶೇರು. 2 3 ಗ್ರೋತ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸೊ ನಿಮ್ಮ ಗ್ರೋತ್ ಯಾವ ರೀತಿ ಆಗ್ತಾ ಇದೆ, ಲೈಕ್ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ ಅಂತ ನಾವೇನು ಕರಿತೀವಲ್ಲ. ಸೊ ವೆನ್ ಯು ಆರ್ ಮೆಷರಿಂಗ್ ದ ಡೆವಲಪ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಥವಾ ಗ್ರೋತ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಆ ಥರ. ಸೊ ಯಾವ ರೀತಿ ನಿನ್ನ ಕಂಪ್ನಿ ಅಟ್ ಪ್ರೆಸೆಂಟ್ ಗ್ರೋ ಆಗ್ತಾ ಇದೆ. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಆಸ್ ಎ ಕಂಪನಿ ನೀವಾಗಿ ಯಾವ ರೀತಿ ಒಂದು ಸೊಸೈಟಿಗೆ ಬೆನಿಫಿಟ್ ಆಗುವಾಗ ಯಾವ ರೀತಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ಗಳನ್ನ ನೀವು ಇಟ್ಕೊಂಡಿದ್ದೀರಾ. ಪ್ರಾಡಕ್ಟ್ ಕ್ವಾಲಿಟಿ, ಸೊ ಯಾವ ರೀತಿಯಾದಂಥ ಹೈ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ಗಳನ್ನ ನೀವು ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೀರಾ. ಐದರ್ ಇಟ್ ಮೇ ಬಿ ಪ್ರಾಡಕ್ಟ್ ಆರ್ ಇಟ್ ಮೇ ಬಿ ಸರ್ವಿಸಸ್. ದೆನ್ ಯೂಸ್ಫುಲ್ನೆಸ್, ಯಾವ ರೀತಿ ನಿಮ್ಮ ಒಂದು ಪ್ರಾಡಕ್ಟು ಅಥವಾ ನಿಮ್ಮ ಒಂದು ಆರ್ಗನೈಸೇಷನ್ನು ಒಂದು ಹೊರಗಡೆ ಮಾರ್ಕೆಟಲ್ಲಿ ಸೊ ನಿಮ್ಮ ಒಂದು ಆರ್ಗನೈಸೇಷನ್ನು ಬೆನಿಫಿಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಇಷ್ಟನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಇಂಡಿಕೇಟರ್ಸ್ ಆಫ್ ಗೋಲ್ ಅಪ್ರೋಚ್ ಅಂತ ಕರಿತಾ ಹೋಗ್ತೀವಿ. ಅದರ ಅರ್ಥ ಸೊ ನಿಮ್ಮ ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಬಂದು ಇನ್ಪುಟ್ಸ್ಗಳನ್ನ ಎಫಿಷಿಯೆಂಟ್ ಆಗಿ ಯಾವ ರೀತಿ ನೀವು ತೊಗೊಂಡು ಬರ್ತೀರಾ ಅನ್ನೋದ್ರ ಮೇಲೆ ಮೆಷರ್ ಮಾಡಿದ್ವಿ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ನ.
ಇಲ್ಲಿ ಬಂದು ನೀವೇನ್ ಮಾಡ್ತಾ ಇದ್ದೀರಾ, ಔಟ್ಪುಟ್ ಬೇಸಿಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀರಾ, ಮೆಜರ್ ಮಾಡ್ತೀರಾ ನಿಮ್ಮ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಯಾವ ರೀತಿ ಇದೆ ಅಂತ. ಲೆಟ್ ಅಸ್ ಗೋ ವಿತ್ ದ ಥರ್ಡ್ ಅಪ್ರೋಚ್, ದಟ್ ಈಸ್ ಇಂಟರ್ನಲ್ ಫಂಕ್ಷನಿಂಗ್ ಅಪ್ರೋಚ್ ಅಂತ. ನಾ ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಬಂದು ಇನ್ಪುಟ್ ಬಗ್ಗೆ ಹೇಳ್ತು, ಗೋಲ್ ಅಪ್ರೋಚ್ ಬಂದು ಔಟ್ಪುಟ್ ಬಗ್ಗೆ ಹೇಳ್ತು. The third approach is internal functioning approach. This approach deals more narrowly with the internal mechanisms of the organization. ಈ ಅಪ್ರೋಚ್ ಬಂದು ಏನು ಅಂತ ಅಂದ್ರೆ, ನಿಮ್ಮ ಒಂದು ಇಂಟರ್ನಲ್ ಪ್ರೋಸೆಸ್ ಅಥವಾ ಇಂಟರ್ನಲ್ ಸಿಸ್ಟಮ್ ಅಥವಾ ಇಂಟರ್ನಲ್ ಆಪರೇಷನ್ ಏನಿದೆ ಅದ್ರ ಮೇಲೆ ಮೆಜರ್ ಮಾಡ್ತಿರಂತೆ ನಿಮ್ಮ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್. The focus is on minimizing strain, integrating individuals and organization and conducting smooth and efficient operation ಅಂತ. ಅಂದ್ರೆ ಅರ್ಥ ಏನು, ಒಂದು ಆರ್ಗನೈಸೇಷನ್ ನ ಮತ್ತೆ ಎಂಪ್ಲಾಯೀಸ್ ನ ನೀಟಾಗಿ ತಗೊಂಡು ಸೊ ಅವ್ರ ಮುಖಾಂತರ ಒಂದು ಓವರ್ ಆಲ್ ಆಪರೇಷನ್ ಅಥವಾ ಒಂದು ಓವರ್ ಆಲ್ ಪ್ರೋಸೆಸ್ ನ ಒಂದು ಎಫಿಷಿಯಂಟ್ ಆಗಿ ಸ್ಮೂತ್ ಆಗಿ ರನ್ನಿಂಗ್ ಮಾಡೋದಿದೆಯಲ್ಲ, ದಟ್ ಇಸ್ ವಾಟ್ ವಿ ಕಾಲ್ as internal functioning. An organization that focus primarily on maintaining employee satisfaction and morale, minimizing conflict and being efficient subscribes to this view ಅಂತ. ಅಂದ್ರೆ ಅರ್ಥ ಏನು, ನೀವು ಯಾವ ರೀತಿ ಎಂಪ್ಲಾಯೀಸ್ಗಳನ್ನ ಸ್ಯಾಟಿಸ್ಫೈ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ ಆಗಿ ರನ್ ಆಗುತ್ತಾ ಇಲ್ವಾ ಅಂತ. ನಾ effectiveness is measured as internal organizational health and efficiency. ಇಲ್ಲಿ ಯಾವ್ದಿರ್ತಾನೆ ಇನ್ಪುಟ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಔಟ್ಪುಟ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ನಾನ್ ಕಾನ್ಸಂಟ್ರೇಟ್ ಮಾಡೋದು ಯಾವ್ದ್ರ ಬಗ್ಗೆ, ಮೈ ಇಂಟರ್ನಲ್ ಫಂಕ್ಷನ್ಸ್ ಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. An effective organization has a smooth, well-oiled internal process. Employees are happy and satisfied. Now, internal process na indicators ಗಳು ಯಾವ್ಯಾವುದು? ಒಂದು, ಸ್ಟ್ರಾಂಗ್ ಅಡಾಪ್ಟಿವ್ ಕಾರ್ಪೊರೇಟ್ ಕಲ್ಚರ್ ಅಂಡ್ ಪಾಸಿಟಿವ್ ವರ್ಕ್ ಕ್ಲೈಮೇಟ್. ಒಂದು ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ ನ ಇಟ್ಕೊಳ್ಳೋದು ಒನ್ ಆಫ್ ದ ಮೇಜರ್ ಇಂಡಿಕೇಟರ್ ಆಫ್ ಯುವರ್ ಥರ್ಡ್ ಅಪ್ರೋಚ್, ದಟ್ ಇಸ್ ಇಂಟರ್ ಫಂಕ್ಷನಿಂಗ್ ಅಪ್ರೋಚ್. ಸೆಕೆಂಡ್, ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್ ಬಿಟ್ವೀನ್ ದ ಎಂಪ್ಲಾಯೀಸ್ ಅಂಡ್ ಮ್ಯಾನೇಜರ್. ಒಂದು ಎಂಪ್ಲಾಯೀಸ್ ಇರ್ಬೋದು ಮ್ಯಾನೇಜರ್ ನಡುವೆ ಒಂದು ನಂಬಿಕೆನ, ಒಂದು ಕಾನ್ಫಿಡೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಿಲ್ಲ. ಸೊ ದಟ್ ಇಸ್ ವಾಟ್ ದ ಸೆಕೆಂಡ್ ಇಂಡಿಕೇಟರ್. ಥರ್ಡ್, ಆಪರೇಷನಲ್ efficiency such as using the minimal resources to achieve outcome. ಸೊ ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ತನ್ನ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರೆ, ದಟ್ ಇಸ್ ದ ಅನದರ್ ಇಂಡಿಕೇಟರ್. ದೆನ್ ಅನ್ಡಿಸ್ಟಾರ್ಟೆಡ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಮ್ಯುನಿಕೇಶನ್. ಯಾವುದೇ ರೀತಿಯಾದಂತಹ ಡಿಸ್ಟರ್ಬ್ ಇಲ್ದೇನೆ ನಿಮ್ಮ ಹಾರಿಜಾಂಟಲ್ ಕಮ್ಯುನಿಕೇಶನ್ ಇರ್ಬೋದು, ನಿಮ್ಮ ವರ್ಟಿಕಲ್ ಕಮ್ಯುನಿಕೇಶನ್ ಇರ್ಬೋದು. ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ಅಮಾಂಗ್ ದ ಸಬಾರ್ಡಿನೇಟ್ಸ್. ವರ್ಟಿಕಲ್ ಕಮ್ಯುನಿಕೇಶನ್ ಅಂತ ಅಂದ್ರೆ the communication between the employee and then the manager and then the CFO, CEO, something like that. ಸೊ ಈ ತರ ಒಂದು ಇರುವಂತಹ ಒಂದು ಕಮ್ಯುನಿಕೇಶನ್ ಚಾನಲ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅನ್ನೋದು ಅನದರ್ ಇಂಡಿಕೇಟರ್. ದೆನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್. ಯಾವ ರೀತಿ ಎಂಪ್ಲಾಯೀಸ್ಗಳು ಅವರಾಗಿ ಡೆವಲಪ್ ಆಗ್ತಾ ಇದ್ದಾರೆ, ಲೈಕ್ ಅವರು ಓನ್ ಡೆವಲಪ್ಮೆಂಟ್ ಅಥವಾ ಅವರ ಒಂದು ಸ್ಕಿಲ್ಸ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಅನದರ್ ವಾಟ್ ವಿ ಕಾಲ್ಡ್ ದ ಇಂಡಿಕೇಟರ್ ಆಫ್ ಇಂಟರ್ನಲ್ ಫಂಕ್ಷನ್ಸ್ ಅಪ್ರೋಚ್. ರಿಮೆಂಬರ್, internal process approach ಬಂದು ಅಥವಾ ಇಂಟರ್ನಲ್ ಫಂಕ್ಷನಿಂಗ್ ಅಪ್ರೋಚ್ ಬಂದು ಇಟ್ಸ್ ಪ್ಯೂರ್ಲಿ ಕಾನ್ಸಂಟ್ರೇಟೆಡ್ ವಿತ್ ಇನ್ ದ ಆರ್ಗನೈಸೇಷನ್, ಎಸ್ಪೆಷಲಿ ವಿತ್ ಇನ್ ದ ಪ್ರೋಸೆಸ್ ಆರ್ ಸಿಸ್ಟಮ್ ಆನ್ ದ ಆರ್ಗನೈಸೇಷನ್. ನಾನು ಇನ್ಪುಟ್ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಇನ್ಪುಟ್ ಬಗ್ಗೆ ಸಿಸ್ಟಮ್ ರಿಸೋರ್ಸ್ ಅಪ್ರೋಚ್ ಅಲ್ಲಿ ಮಾತಾಡಿದೆ, ಔಟ್ಪುಟ್ ಬಗ್ಗೆ ನಾನು ಗೋಲ್ ಅಪ್ರೋಚ್ ಅಲ್ಲಿ ಮಾತಾಡಿದೆ. ಬಟ್ ಇದು ಎರಡರ ಮಧ್ಯದಲ್ಲಿ ಒಳಗಡೆ ಇರೋದು ಏನೋ ನಿಮ್ಮ ಇಂಟರ್ನಲ್ ಫಂಕ್ಷನ್ ಅಥವಾ ಇಂಟರ್ನಲ್ ಪ್ರೋಸೆಸ್. ಈ ಇಂಟರ್ನಲ್ ಪ್ರೋಸೆಸ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಸೊ ನನ್ನ ಓವರ್ ಆಲ್ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನ ಮೆಜರ್ ಮಾಡ್ತಾ ಇದ್ದೀನಿ ಬೈ ಟೇಕಿಂಗ್ ದೀಸ್ 5 indicators. The fourth and last approach under organizing effectiveness, strategic constituencies approach ಅಂತ. ಏನಿದು? ಇನ್ಪುಟ್ ಆಯ್ತು, ಇಂಟರ್ನಲ್ ಪ್ರೋಸೆಸ್ ಆಯ್ತು, ಔಟ್ಪುಟ್ ಆಯ್ತು. ಸೊ 3 ಸ್ಟೇಜಸ್ ಆಗಿದೆ. ಸೊ ಹಾಗಿದ್ರೆ ಇದು ಯಾವ ಸ್ಟೇಜ್ ಮಾತಾಡುತ್ತೆ? This approach focuses on the groups that have a stake in the organization, such as suppliers, lenders, participants, customers, and other who are directly and indirectly influenced by the company. Look here. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ಈ ಒಂದು ಅಪ್ರೋಚಸ್ ಫೋಕಸ್ ಮಾಡೋದು ಯಾವುದ್ರ ಬಗ್ಗೆ ಅಂತ ಅಂದ್ರೆ ತನ್ನ ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ. ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ಅರ್ಥ, ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಶೇರ್ ಹೋಲ್ಡರ್ಸ್ ಟಿಲ್ ದ ಎಂಡ್ ಆಫ್ ಯುವರ್ ಪಬ್ಲಿಕ್ ಅಥವಾ ಕಸ್ಟಮರ್ಸ್ ತನಕನೂ ಬರ್ತಾರೆ. ಸೊ ಯಾವ ರೀತಿ ಇವ್ರು ಎಲ್ಲರೂ ಸಹ ನಿನ್ನ ಒಂದು ಕಂಪನಿ ಮೇಲೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಮೆಜರ್ ಮಾಡ್ತೀಯ ನಿನ್ನ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್. ಐ ಥಿಂಕ್ ನಾವು ನೋಡ್ಬೋದು, ನಿಮ್ಮ ಒಂದು ಈ ಭಾರತಿ ಏರ್ಟೆಲ್ ಇರ್ಬೋದು, ಗೋದ್ರೇಜ್ ಇರ್ಬೋದು, ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು, ರಿಲಯನ್ಸ್ ಇರ್ಬೋದು, TCS ಇರ್ಬೋದು,
ಈ ಎಲ್ಲಾ ಕಂಪ್ನೀಸ್ಗಳೆಲ್ಲ ಏನು ಅಂತ ಅಂದ್ರೆ ದೇ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್. ಅಂದ್ರೆ ಅರ್ಥ ಅವ್ರ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನ ಮೆಜರ್ ಮಾಡುವಂಥದ್ದು ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಯಾವ ರೀತಿ ನಮ್ಮ ಜೊತೆ ಹೊಂದಾಣಿಕೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀನಿ ನನ್ನ ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ. According to this view, the effectiveness is the extent to which the organization satisfies the demand and expectation of stakeholders. ಯಾವ ರೀತಿ ಒಂದು ಆರ್ಗನೈಸೇಷನ್ ಈ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿನ್ನ ಒಂದು ಪರ್ಫಾರ್ಮೆನ್ಸ್ ಅಥವಾ ನಿನ್ನ ಒಂದು ಎಫೆಕ್ಟಿವ್ನೆಸ್ ಇಂದ ಆರ್ಗನೈಸೇಷನ್ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್ ಹೇಗೆ ಶೇರ್ ಹೋಲ್ಡರ್ಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಬ್ವಿಯಸ್ ದೇ ವಿಲ್ ಎಕ್ಸ್ಪೆಕ್ಟ್ ದ ಡಿವಿಡೆಂಡ್. ಡಿಬೆಂಚರ್ಸ್ ಹೋಲ್ಡರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ದೇ ವಿಲ್ ಡಿಬೆಂಚರ್ ಇಂಟ್ರೆಸ್ಟ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಲೋನ್. ದೆನ್ ಮನಿ ಲೆಂಡರ್ಸ್ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಬ್ವಿಯಸ್ಲಿ ಇಂಟ್ರೆಸ್ಟ್. ಎಂಪ್ಲಾಯೀಸ್ಗಳು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ಯಾಲ್ರಿ ಆರ್ ಲೈಕ್ ವೇಜಸ್. ಸಪ್ಲೈಯರ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಬ್ವಿಯಸ್ಲಿ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಟು ದ ಕಂಪನಿ, ಸೊ ಇನ್ ರಿಟರ್ನ್ ದೇ ಎಕ್ಸ್ಪೆಕ್ಟ್ ದ ಮನಿ. ಕಸ್ಟಮರ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬೆಸ್ಟ್ ಔಟ್ಪುಟ್ ಆರ್ ಲೈಕ್ ಬೆಸ್ಟ್ ಪ್ರಾಡಕ್ಟ್ ಆರ್ ಕ್ವಾಲಿಟಿ ಪ್ರಾಡಕ್ಟ್. ಅಂದ್ರೆ ಅರ್ಥ ಏನು, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ಅವ್ರದೇ ಆದಂತ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಇರುತ್ತೆ. ಈ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಫುಲ್ಫಿಲ್ ಮಾಡಿದಾಗ ಮಾತ್ರನೇ ನೀವು ಆರ್ಗನೈಸೇಷನ್ ಅಲ್ಲಿ ಸಕ್ಸಸ್ ಕಾಣ್ತೀರಾ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ದಿ ಸ್ಟ್ರಾಟಜಿಕ್ ಕಾನ್ಸ್ಟಿಟ್ಯೂಯೆನ್ಸಿ ಅಪ್ರೋಚ್ ಸೇಸ್. ದ ಮೇನ್ ಪರ್ಪಸ್ ಏನು ಈ ಎಫೆಕ್ಟಿವ್ ಆರ್ಗನೈಸೇಷನ್ ಅಂತ ಅಂದ್ರೆ, ಆಸ್ ಐ ಅರ್ಲಿ ಮೆನ್ಷನ್ಡ್ ಇಸ್, ಒಂದು ಡಿಮ್ಯಾಂಡ್ ಅನ್ನ ಯಾವ ರೀತಿ ಮೀಟ್ ಮಾಡ್ತಾ ಇದ್ದೀರಾ, ಸ್ಟೇಕ್ ಹೋಲ್ಡರ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ನ ಯಾವ ರೀತಿ ಮೀಟ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಓವರ್ ಆಲ್ ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್. ಸೊ ನೀವು ನೀಟಾಗಿ ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡಿದ್ರಿ, ಸೊ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಒಂದು ಆರ್ಗನೈಸೇಷನ್ ನ ಸರ್ವೈವ್ ಆಗೋದಕ್ಕೆ, ನಿಮ್ಮ ಒಂದು ಆರ್ಗನೈಸೇಷನ್ ಸರ್ವೈವ್ ಆಗೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವೇನ್ ಮಾಡ್ಬಿಡ್ತೀರಾ, ಮಾರ್ಕೆಟ್ ಇಂದ ನಿಮ್ಮ ಒಂದು ಕಂಪ್ನಿನೇ ಏನಾಗೋಗ್ಬಿಡುತ್ತೆ, ಎಕ್ಸಿಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಯಾವ ರೀತಿ ಇನ್ಪುಟ್, ಇಂಟರ್ನಲ್ ಪ್ರೋಸೆಸ್, ಔಟ್ಪುಟ್ ಬಗ್ಗೆ ನೀವು ಏನ್ ಕಾನ್ಸಂಟ್ರೇಟ್ ಮಾಡ್ತೀರಾ, ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಸ್ಟೇಕ್ ಹೋಲ್ಡರ್ಸ್ ನ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡ್ತಾ ಇದ್ದೀರಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಐ ನೋ ದಟ್, ಸೊ ಎಲ್ಲಾ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಕೆಲವೊಂದ್ಸಲಿ ಮೀಟ್ ಮಾಡಕ್ ಆಗದೆ ಇದ್ರೂ ಸಹ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಮೀಟ್ ದ ಡಿಮ್ಯಾಂಡ್ ಆಫ್ ದ ಎಂಪ್ಲಾಯ್ ಆರ್ ಲೈಕ್ ಸ್ಟೇಕ್ ಹೋಲ್ಡರ್ಸ್. ಎಂಪ್ಲಾಯೀಸ್ಗಳು ಸ್ಯಾಲ್ರಿ ಜಾಸ್ತಿ ಕೇಳ್ತಾರೆ, ಶೇರ್ ಹೋಲ್ಡರ್ಸ್ ಡಿವಿಡೆಂಡ್ ಜಾಸ್ತಿ ಕೇಳ್ತಾರೆ, ಮನಿ ಲೆಂಡರ್ಸ್ ಇಂಟ್ರೆಸ್ಟ್ ಜಾಸ್ತಿ ಕೇಳ್ತಾರೆ, ಕಸ್ಟಮರ್ಸು ಎಷ್ಟೊಂದು ಫೀಚರ್ಸ್ಗಳನ್ನ ಒಂದೇ ಪ್ರಾಡಕ್ಟ್ ಅಲ್ಲಿ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಎಲ್ಲಾನು ನಿಮ್ ಕೈಲಿ ಮಾಡಕ್ ಆಗದಿದ್ರು ಒಟ್ಟು ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಡೂ ಇಟ್, ಆರ್ ಎಲ್ಸ್ you have to face a problem or you have to face a consequences. I think when this Jio comes, ನಿಮ್ಮ ಇಂಡಿಯನ್ಗೆ ಜಿಯೋ ನೆಟ್ವರ್ಕ್ ಬಂದ ತಕ್ಷಣ, ಸೊ ಆಬ್ವಿಯಸ್ಲಿ ಭಾರತಿ ಏರ್ಟೆಲ್ ಅನ್ನೋದು ಒಂದು ಟೆಲಿಕಾಂ ಇಂಡಸ್ಟ್ರಿಗೆ ತುಂಬಾ ಹೊಡೆತ ಬೀಳ್ತು. ಬಟ್ ಏನ್ ಮಾಡಿದ್ರು, ದೇ ಹ್ಯಾವ್ ಟು ಮೀಟ್ ದ ಕಾಂಪಿಟೇಷನ್, ದೇರ್ ಇಸ್ ನೋ ಅದರ್ ಗೋ. ಅವ್ರು ಬಿಟ್ಬಿಟ್ಟು ಬರೋದಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ. ವಾಟ್ ದೇ ಹ್ಯಾಡ್ ಡಿಡ್, ಸೊ ಜಿಯೋದವ್ರು ಏನ್ ಪ್ಲಾನ್ ಕೊಡ್ತಾ ಇದ್ನೋ ಅದಕ್ಕೆ ಸ್ವಲ್ಪ ಸಿಮಿಲರ್ ಆಗಿ ಏನ್ ಮಾಡ್ತಾರೆ, ಹಿ ಆಲ್ಸೋ ಸ್ಟಾರ್ಟೆಡ್ ಗಿವಿಂಗ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ಸ್, ಹಿ ಆಲ್ಸೋ ಸ್ಟಾರ್ಟ್ ಗಿವಿಂಗ್ ದಟ್ ಪರ್ಟಿಕ್ಯುಲರ್ ಬೆನಿಫಿಟ್ಸ್ ಟು ದ ಕಸ್ಟಮರ್ಸ್. ಹಾಗೆ ಕೊಟ್ಟಾಗ ಏನಾಯ್ತು, ಕಸ್ಟಮರ್ಸು ಏರ್ಟೆಲ್ ಬಿಟ್ಟು ಜಿಯೋ ಕಡೆ ಹೋಗೋರೆಲ್ಲ ಏನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಸ್ಟಿಕಾನಿಂಗ್ ಇನ್ ದ ಏರ್ಟೆಲ್. ಸೊ ಈ ಒಂದು ಕಾನ್ಸೆಪ್ಟ್ ನಾವ್ ಏನಂತ ಕರೆಯೋದು, ಸೊ ಯು ಹ್ಯಾವ್ ಟು ಮೀಟ್ ದ ಡಿಮ್ಯಾಂಡ್ ಆಫ್ ದ customer or expectation of the customer. In the same manner, so you have to meet all the stakeholders, so then only you can sustain in the market or you have to keep stable in the organization. So these 2 points ಗಳು ಯಾವುದ್ರ ಬಗ್ಗೆ, ನಿಮ್ಮ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಏನಿದು ಕ್ವಾಲಿಟಿ ಆಫ್ ವರ್ಕ್ ಲೈಫು, ಯಾಕೆ ಬೇಕು ಈ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಒಂದು ಆರ್ಗನೈಸೇಷನ್ಗೆ? ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಇಸ್ ದ ಫೇವರಬಲ್ನೆಸ್ ಆರ್ ಅನ್ಫೇವರಬಲ್ನೆಸ್ ಆಫ್ ಅ ಜಾಬ್ ಎನ್ವಿರಾನ್ಮೆಂಟ್ ಫಾರ್ ಪೀಪಲ್ ಅಂತ. ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಎಂಪ್ಲಾಯಿಗೆ ತಾನು ಮಾಡ್ತಿರೋಂಥ ವರ್ಕು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಅಥವಾ ಎಷ್ಟು ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಲೈಫ್. It refers to the quality of relationship between the employees and the total working environment. ನಾನು ಆರ್ಗನೈಸೇಷನ್ ಅಲ್ಲಿ
ಎಷ್ಟು ಮಟ್ಟಿಗೆ ಕಂಫರ್ಟಬಲ್ ಆಗಿ ನಾನು ನನ್ನ ಒಂದು ವರ್ಕನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಏನಾಗುತ್ತೆ, ನನ್ನ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಡಿಪೆಂಡ್ ಆಗುತ್ತೆ. ಇವತ್ತು ನಾನು ಆರ್ಗನೈಸೇಷನ್ ಚೆನ್ನಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಕಂಫರ್ಟಬಲ್ ಇದೆ, ಯಾವುದೇ ರೀತಿ ಪ್ರೋಸೆಸ್ ತೊಂದರೆ ಇಲ್ಲ, ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಆಬ್ವಿಯಸ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೇಯಿಂಗ್ ದಟ್ ಐ ಆಮ್ ಹ್ಯಾವಿಂಗ್ ಅ ವೆರಿ ಗುಡ್ ಕ್ವಾಲಿಟಿ ಆಫ್ ಮೈ ವರ್ಕ್ ಲೈಫ್. ಬಟ್ ಅದೇ ಸಮಯದಲ್ಲಿ ಯಾವುದೋ ಒಬ್ಬ ಎಂಪ್ಲಾಯಿಗೆ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಇಲ್ಲ, ಟೂ ಮಚ್ ಆಫ್ ಪ್ರೆಷರ್ ಹಾಕ್ತಾ ಇದ್ದಾರೆ, ಈ ತರ ಇದ್ದಾಗ ದೆನ್ ಯು ಕಾಂಟ್ ಎಕ್ಸ್ಪೆಕ್ಟ್ ಅ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಇನ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. It is a process of joint decision making, collaboration, and building mutual respect between the management and then the employees. ಇವತ್ತು ನೀವು ಏನೇ ಒಂದು ವರ್ಕ್ ಮಾಡಿದ್ರು ಅಲ್ಟಿಮೇಟ್ ಆಗಿ ಮ್ಯಾನೇಜರ್ಸ್ಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವೇನು ಮಾಡಬೇಕು, ವರ್ಕ್ ಮಾಡಬೇಕು. ಅಂದರೆ ಅರ್ಥ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಮೇಜರ್ ಆಗಿ ಡಿಪೆಂಡ್ ಆಗೋದು ಯಾರು, ನಿಮ್ಮ ಮ್ಯಾನೇಜರು ಯಾವ ರೀತಿಯಾದಂಥ ವರ್ಕ್ ಟಾಸ್ಕ್ಸ್ನ ನಿಮಗೆ ಅಲಾಟ್ ಮಾಡ್ತಾನೆ, ಅದು ಎಷ್ಟು ಮಟ್ಟಿಗೆ ನಿಮಗೆ ಕಂಫರ್ಟಬಲ್ ಆಗಿ ನೀವು ವರ್ಕನ್ನು ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೆನ್ಸ್, so your quality of work life will purely depends upon how the mutual respect will going to be happen between the management and then the employees. There is one definition which is given by Harrison in 1985. What exactly mean by quality of work life? It is the degree to which the working organization contributes to material and psychological well-being of its members. ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ತನ್ನ ಎಂಪ್ಲಾಯೀಸ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರ ಒಂದು ಮೆಂಟಲ್ ಎಬಿಲಿಟಿ ಎಷ್ಟು ಮಟ್ಟಿಗೆ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ಹೇಳ್ತಾರೆ ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಡಿಗ್ರಿ ನನ್ಗೆ ಒಂದು 60% ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ನನ್ನ ವರ್ಕ್, ಕೆಲವರಿಗೆ ಐ ಆಮ್ ಹ್ಯಾವಿಂಗ್ 100% ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೈ ವರ್ಕ್ ಲೈಫ್. ಯಾಕೆ? ದಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಹೌ ದ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇಸ್. ಯಾವ ರೀತಿ ನಿಮ್ಮ ಆರ್ಗನೈಸೇಷನ್ ವರ್ಕಿಂಗ್ ಮಾಡ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಸೊ ಬ್ರಾಡ್ಲಿ ದ ಕಾನ್ಸೆಪ್ಟ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಇನ್ವಾಲ್ವ್ಸ್ ಮೇಜರ್ 4 ಆಸ್ಪೆಕ್ಟ್ಸ್. ಒಂದು, ನಿಮ್ಮ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಯಾವ ರೀತಿ ನಿಮ್ಮ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ ಇದೆ. ಆಕ್ಯುಪೇಷನಲ್ ಹೆಲ್ತ್ ಕೇರ್, ಯಾವ ರೀತಿಯಾದ ಒಂದು ಪ್ರಾಪರ್ ಹೆಲ್ತ್ ಕೇರ್ ಬೆನಿಫಿಟ್ಸ್ ಅಥವಾ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ. ಸೂಟಬಲ್ ವರ್ಕಿಂಗ್ ಟೈಮ್, ಎಷ್ಟು ಮಟ್ಟಿಗೆ ನನ್ನ ವರ್ಕಿಂಗ್ ಟೈಮು ಕಂಫರ್ಟಬಲ್ ಆಗಿದೆ. ದೆನ್ ಅಪ್ರಾಪ್ರಿಯೇಟ್ ಸ್ಯಾಲ್ರಿ, ಸೊ ಎಷ್ಟು ನಾನು ಮಾಡೋತ್ತಿರೋ ವರ್ಕ್ಗೆ ತಕ್ಕನಾಗಿರುವಂಥ ಸ್ಯಾಲ್ರಿ ಬರ್ತಾ ಇದೆ ಅಲ್ವಾ. ಸಿ, ಎಲ್ಲ ಫ್ಯಾಕ್ಟರ್ಸ್ಗಳು ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫನ್ನು ಮೆಜರ್ ಮಾಡುವಂಥ ಮೇಜರ್ ಆಸ್ಪೆಕ್ಟ್. ಏನೇನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ಒಂದು QWL, ದಟ್ ಈಸ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಇನ್ಕ್ರೀಸ್ ಇನ್ ಎಜುಕೇಷನ್ ಲೆವೆಲ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಜಾಬ್ ಆಸ್ಪಿರೇಷನ್ಸ್ ಆಫ್ ಎಂಪ್ಲಾಯೀಸ್. ನಿಮ್ಮ ಒಂದು ಎಜುಕೇಷನಲ್ ಲೆವೆಲ್ ಜಾಸ್ತಿ ಆದಂಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಆಸ್ಪಿರೇಷನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಸೋಸಿಯೇಷನ್ ಆಫ್ ವರ್ಕರ್ಸ್, ನಿಮ್ಮ ಒಂದು ಓವರಾಲ್ ಒಂದು ಸಬಾರ್ಡಿನೇಟ್ಸ್ ಅಥವಾ ವರ್ಕರ್ಸ್ ಜೊತೆ ಯಾವ ರೀತಿ ನೀವು ಅಸೋಸಿಯೇಟ್ ಆಗಿದ್ದೀರಾ. ಸಿಗ್ನಿಫಿಕೆಂಟ್ ಆಫ್ HRM, ನಿಮ್ಮ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಓವರಾಲ್ ವರ್ಕ್ ಲೈಫ್ಗೆ. ವೈಡ್ ಸ್ಪ್ರೆಡ್ ಇಂಡಸ್ಟ್ರಿಯಲ್ ಅನ್ರೆಸ್ಟ್, ಯಾವ ರೀತಿ ಒಂದು ಕಾಂಪಿಟೇಟಿವ್ ಪ್ರೆಷರ್ ಅನ್ನೋದು ಮಾರ್ಕೆಟಲ್ಲಿದೆ, ಯಾವ ರೀತಿ ಅದು ಒಂದು ನಿಮ್ಮ ಒಂದು ಆರ್ಗನೈಸೇಷನ್ ಎಬಿಲಿಟಿನ ಹೇಳುತ್ತೆ. ದೆನ್ ಗ್ರೋಯಿಂಗ್ ಆಫ್ ನಾಲೆಡ್ಜ್ ಇನ್ ಹ್ಯೂಮನ್ ಬಿಹೇವಿಯರ್, ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ನ ಒಂದು ನಾಲೆಡ್ಜು ಯಾವ ರೀತಿ ಅಪ್ಗ್ರೇಡ್ ಆಗ್ತಾ ಇದೆ ಟೈಮ್ ಟು ಟೈಮ್. ಇವೆಲ್ಲವೂ ಏನು ಅಂತ ಅಂದರೆ ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ನೆಸೆಸಿಟೀಸ್ ಅಥವಾ ಬೇಸಿಕ್ ಕ್ರೈಟೀರಿಯಾಸ್ಗಳು ಅಂತ ಕರಿತಾ ಹೋಗ್ತೀವಿ. ಸರ್, ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಕ್ವಾಲಿಟಿ ಆಫ್ ವರ್ಕ್ ಲೈಫ್ನ? ಇವತ್ತು ನನ್ನ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಚೆನ್ನಾಗಿದೆ ಅಂತ ಅಂದರೆ ಯಾವ್ಯಾವುದರಿಂದ ನೀವು ಚೆನ್ನಾಗಿದೆ ಅಂತ ಹೇಳ್ತೀರಾ? ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಆಬ್ವಿಯಸ್ಲಿ ನಾನು ಅವಾಗಲೇ ಮಾತಾಡ್ತಿದ್ದೆ. ನಿಮ್ಮ ಒಂದು ಓವರ್ ಆಲ್ ಜಾಬ್, ನೀವು ಮಾಡ್ತಿರೋಂಥ ಕೆಲಸ ಎಷ್ಟು ಮಟ್ಟಿಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ, ಎಷ್ಟು ಮಟ್ಟಿಗೆ ನೀವು ಕಂಫರ್ಟಬಲ್ ಆಗಿದ್ದೀರಾ ಆ ಕೆಲಸ ಮಾಡೋದ್ರಲ್ಲಿ. ಸೊ ಅದು ಒನ್ ಆಫ್ ದ ಮೆಜರ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಸೆಕೆಂಡ್, ವರ್ಕ್ ಪ್ಲೇಸ್ ಸ್ಟ್ರೆಸ್, ನಿಮಗೆ ಯಾವ ರೀತಿಯಾದಂಥ ಒಂದು ಪ್ರೆಷರ್ ನಿಮ್ಮ ಆರ್ಗನೈಸೇಷನ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಓವರ್ ಆಲ್ ಕ್ವಾಲಿಟಿ ಆಫ್ ಅ ವರ್ಕಿಂಗ್ ಲೈಫ್. ಥರ್ಡ್, ರಿಸೀವಿಂಗ್ ಅ ಲೋ ವೇಜ್. ಸೊ ಕೆಲವೊಂದ್ಸಲಿ ನಿಮಗೆ ತುಂಬಾ ಜಾಸ್ತಿ ಕೆಲಸ ಕೊಡ್ತಾ ಇದ್ರು ಬಟ್ ನಿಮ್ಮ ವೇಜ್ ಅಥವಾ ಸ್ಯಾಲರಿ ತುಂಬಾ ಕಡಿಮೆ ಕೊಡ್ತಾ ಇದ್ರೆ ದಟ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸ್ ಯುವರ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ವರ್ಕಿಂಗ್ ಹಾರ್ಸ್, ಸೊ ಯೂಶುವಲಿ ಏನಾಗುತ್ತೆ ವೆನ್ ಯು ಆರ್ ವರ್ಕಿಂಗ್ ಇನ್ MNC ಕಂಪ್ನೀಸ್ಗಳೆಲ್ಲ ವರ್ಕ್ ಮಾಡಬೇಕಾದ್ರೆ ಯು ವಿಲ್ ನಾಟ್ ಗೆಟ್ ದ ನಾರ್ಮಲ್ ಟೈಮ್ ಲೈಕ್ 9 to 5 ಅಥವಾ 10 to 6 ಈ ಥರ ಟೈಮಿಂಗ್ಸ್ಗಳು ನಿಮ್ಗೆ ಸಿಗಲ್ಲ.
ಸೊ ಹೆಂಗಿರುತ್ತೆ ಈವ್ನಿಂಗ್ 3 ಟು ಮಾರ್ನಿಂಗ್ 4, ಈವ್ನಿಂಗ್ 10 ಟು ಮಾರ್ನಿಂಗ್ 6 ಈ ತರ ಒಂದು ಟೈಮ್ ಸ್ಲಾಟ್ಸ್ಗಳನ್ನ ಅಲಾಟ್ ಮಾಡ್ತಾರೆ. ಸೊ ಇದು ಸೊ ಏನಾಗಲ್ಲ ನಿಮ್ಮ ಓವರಾಲ್ ನಿಮ್ಮ ಬಾಡಿ ಅಥವಾ ನಿಮ್ಮ ಮೈಂಡ್ ಯಾವೂ ಸಹ ಏನಾಗಲ್ಲ ಆ ಪರ್ಟಿಕ್ಯುಲರ್ ಟೈಮ್ಗೆ ಅಡ್ಜಸ್ಟ್ ಆಗದೆ ಇರೋದು ಸಹ ಒನ್ ಆಫ್ ದ ಮೆಜರ್ ಆಫ್ ಯುವರ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ದೆನ್ ವೇಜ್ ಆಫ್ ಇಂಡಿವಿಜುವಲ್ ಎಂಪ್ಲಾಯಿ ನಾನು ಆಗ್ಲೇ ಹೇಳಿದೆ, ನೀವು ತಕ್ಕನಾಗಿ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ತಕ್ಕನಾಗಿರುವಂತಹ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ಇಲ್ವಾ, ದಟ್ ಇಸ್ ಆಲ್ಸೋ ಅನದರ್ ಫ್ಯಾಕ್ಟರ್. ವರ್ಕ್ ಪ್ಲೇಸ್ ಕಂಡೀಷನ್, ಸೊ ನೀವು ಮಾಡ್ತಿರೋಂಥ ವರ್ಕು ಅಥವಾ ನೀವು ಮಾಡ್ತಿರೋಂಥ ಜಾಗ ಎಷ್ಟು ಮಟ್ಟಿಗೆ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಕೆಲವೊಂದು ಎಂಪ್ಲಾಯೀಸ್ಗಳು ಇರ್ತಾರೆ, ಮಾಡಿದ್ದೇ ಕೆಲಸನ 10 ವರ್ಷ ಆದರೂ ಅದೇ ಕೆಲಸ ಮಾಡ್ತಿರ್ತಾರೆ. ಡು ಯು ಥಿಂಕ್ ದಟ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ವಿಲ್ ಗೋಯಿಂಗ್ ಟು ಗ್ರೋ? ನೋ, ಆಬ್ವಿಯಸ್ಲಿ ನೋ. ಏನಾಗುತ್ತೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲೂ ಏನು ಮಾಡಬೇಕಾಗುತ್ತೆ, ಈ ಹ್ಯಾಸ್ ಟು ಅಪ್ಡೇಟ್ ಹಿಮ್ಸೆಲ್ಫ್. ಸೊ ಅವ್ನು ಏನು ಮಾಡಬೇಕಾಗುತ್ತೆ, ಆ ಒಂದು ಓವರಾಲ್ ವರ್ಕ್ ಪ್ಲೇಸ್ನ ಎಲ್ಲಾನು ಅರ್ಥ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ಈ ಹ್ಯಾಸ್ ಟು ಗ್ರೋ. ಸೊ ಹಾಗಿದ್ದಾಗ ಮಾತ್ರ ಏನು, ಸೊ ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಫೇರ್ನೆಸ್ ಇನ್ ದ ವರ್ಕ್ ಪ್ಲೇಸ್. ಫೇರ್ನೆಸ್ ಅಂತ ಅಂದ್ರೆ ಅರ್ಥ ಹೌ ಫಾರ್ ಇಟ್ ಇಸ್ ಟ್ರೂ, ಹೌ ಫಾರ್ ಇಟ್ ಇಸ್ ಫೇರ್ ಇನ್ ದ ವರ್ಕ್ ಪ್ಲೇಸ್. ಎಷ್ಟು ಮಟ್ಟಿಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲಾ ಎಂಪ್ಲಾಯೀಸ್ಗಳನ್ನ ಒಂದೇ ತರ ಟ್ರೀಟ್ ಮಾಡ್ತಾ ಇದ್ದಾರಾ. ಸೊ ಟ್ರೀಟ್ ಮಾಡ್ತಾ ಇದ್ದಾರೆ, ಗುಡ್. ಅಕಸ್ಮಾತ್ ಟ್ರೀಟ್ ಮಾಡ್ತಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ನಾಟ್ ಗೋಯಿಂಗ್ ಟು ಶೋ ದಟ್ ಮಚ್ ಆಫ್ ಇಂಟ್ರೆಸ್ಟ್ ದಟ್ ಯು ಆರ್ ಶೋಯಿಂಗ್ ಅರ್ಲಿಯರ್. ಸೊ ದಿಸ್ ಇಸ್ ವಾಟ್ ಅನದರ್ ವಾಟ್ ಯು ಕಾಲ್ಡ್ ಆಸ್ ದ factor which influence your quality of work life. Then personal characteristics. A quality of work life may be affected by personal characteristics exhibited by an employee. Personal characteristics can affect the workplace through how it is perceived and how job duties are performed. Personal characteristics ಅಂತ ಅಂದ್ರೆ ಅರ್ಥ, ಈ ಒಂದು ಎಲ್ಲಾ ವರ್ಕ್ ಲೈಫ್ ಸಿಸ್ಟಮ್ ಅಥವಾ ವರ್ಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದ್ಕೊಂಡು as an individual employee, if I am not showing that much of interest in working in the organization, and if I am not able to do that particular task, or if I am showing laziness in my working process, ಈ ತರ ನಿಮ್ಮ ಪರ್ಸನಲ್ ಕ್ಯಾರೆಕ್ಟರ್ಸ್ಗಳು ಏನಾಗುತ್ತೆ ನಿಮ್ಮ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಥವಾ ನಿಮ್ಮ ಒಂದು ವರ್ಕಿಂಗ್ ಲೈಫ್ ಬಗ್ಗೆ ಮೆಜರ್ ಮಾಡ್ತಾ ಹೋಗುತ್ತೆ ಅಥವಾ ಹೇಳ್ತಾ ಹೋಗುತ್ತೆ. ಸೊ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಇನ್ವಾಲ್ವ್ಸ್ ಮೇಜರ್ಲಿ 3 ಮೇಜರ್ ಪಾರ್ಟ್ಸ್ ಅಂತ. ಒಂದು ಆಕ್ಯುಪೇಷನಲ್ ಹೆಲ್ತ್ ಕೇರ್, ಸೂಟಬಲ್ ವರ್ಕಿಂಗ್ ಟೈಮ್, ಅಪ್ರೋಪ್ರಿಯೇಟ್ ಸ್ಯಾಲರಿ. ಐ ಥಿಂಕ್ ನಾನು ಈ ಮೂರನ್ನ ಆಗ್ಲೇ ಹೇಳಿದೆ. ಇದ್ರ ಜೊತೆಗೆ ನಾನು ಅವಾಗಲೇ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳಿದೆ, ದಟ್ ಈಸ್ ಸೂಟಬಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ನಾನು ಹೇಳಿದೆ. ಈ 4 ಫ್ಯಾಕ್ಟರ್ಸ್ಗಳು ನೀವೇನ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಮೆಜರ್ ಮಾಡೋದು. ಒಂದು ಯಾವ ರೀತಿ ಒಂದು ವರ್ಕಿಂಗ್ ಕಂಡೀಷನ್ ಇದೆ, ಯಾವ ರೀತಿ ಒಂದು ಹೆಲ್ತ್ ಕೇರ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಯಾವ ರೀತಿ ಒಂದು ವರ್ಕಿಂಗ್ ಟೈಮು ನಿಮಗೆ ಇದೆ, ಅಂಡ್ ಯಾವ ರೀತಿಯಾದಂಥ ಅಪ್ರೋಪ್ರಿಯೇಟ್ ಸ್ಯಾಲರಿನ ನಿಮಗೆ ಕೊಡ್ತಾ ಇದ್ದಾರೆ. ಇಷ್ಟು ಬಂದು ಏನು ನಿಮ್ಮ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಸರ್ ಇವೆಲ್ಲ ಅವಶ್ಯಕತೆ ಇದೆಯಾ ಒಂದು ಆರ್ಗನೈಸೇಷನ್ಗೆ? ಆಬ್ವಿಯಸ್ಲಿ ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫೇ ನಿಮ್ಮ ಓವರ್ ಆಲ್ ಒಂದು ಆರ್ಗನೈಸೇಷನ್ ಸಕ್ಸಸ್ ಅಥವಾ ಆರ್ಗನೈಸೇಷನ್ ಗೋಲ್ನ ಹೇಳುವಂಥದ್ದು. ಅದರಿಂದ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಯಾಕೆ? ಲೆಟ್ ಅಸ್ ಹ್ಯಾವ್ ಒನ್ ಬೈ ಒನ್ ದ ರೀಸನ್ ವಿಚ್ ಗೋಸ್ ಲೈಕ್ ದಿಸ್. ಎನ್ಹಾನ್ಸ್ ಸ್ಟೇಕ್ ಹೋಲ್ಡರ್ ರಿಲೇಷನ್ಸ್ ಅಂಡ್ ಕ್ರೆಡಿಬಿಲಿಟಿ. ಒಂದು ಓವರ್ ಆಲ್ ಒಂದು ಸ್ಟೇಕ್ ಹೋಲ್ಡರ್ಸ್ನ ಒಂದು ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್, ಇನ್ಕ್ರೀಸ್ ಪ್ರಾಡಕ್ಟಿವಿಟಿ. ನೀವು ಏನು ಅನ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಬೋದು, ನೀವು ಪ್ರೊಡ್ಯೂಸ್ ಮಾಡ್ಬೋದು. ಥರ್ಡ್, ಅಟ್ರಾಕ್ಷನ್ ಅಂಡ್ ರಿಟೆನ್ಷನ್. ಎಂಪ್ಲಾಯೀಸ್ಗಳು ನಿಮ್ಮ ಕಂಪ್ನಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ ರಾದರ್ ದ್ಯಾನ್ ಗೋಯಿಂಗ್ ಔಟ್ ಆಫ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಇಂದ ಬಿಟ್ಟು ಹೋಗೋದಕ್ಕಿಂತ ಹೆಚ್ಚಾಗಿ ನಿನ್ನ ಒಂದು ಕಂಪ್ನಿಲಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾವಾಗ, ವೆನ್ ಯು ಹ್ಯಾವ್ ಅ ವೆರಿ ಗುಡ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಇದ್ದಾಗ. ದೆನ್ ರೆಡ್ಯೂಸಸ್ ಆಬ್ಸೆಂಟಿಸಮ್. ಸೊ ಅನ್ನೆಸರಿಯಾಗಿ ಆಬ್ಸೆಂಟ್ನ ಹಾಕುವಂಥ ಅವಶ್ಯಕತೆ ಇಟ್ಕೊಳ್ಳಲ್ಲ. ಸೊ ಕರೆಕ್ಟ್ ಡ್ಯೂಟಿಗೆ ಏನು ಮಾಡ್ತಾರೆ, ಬರ್ತಾರೆ. ಇಂಪ್ರೂವ್ ಕ್ವಾಲಿಟಿ ಆಫ್ ವರ್ಕಿಂಗ್ ಲೈಫ್ಸ್. ಕೆಲಸ ಮಾಡುವಂಥ ಜಾಗ ಇದೆಯಲ್ಲ ಅದರ ಒಂದು ಅಟ್ಮಾಸ್ಫಿಯರ್ನ ಕ್ವಾಲಿಟೇಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾಕೆ? ಯಾವುದೇ ರೀತಿ ಕಾನ್ಫ್ಲಿಕ್ಟ್ಸ್ ಇರಲ್ಲ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ. ಸೊ ಹಾಗಿದ್ದಾಗ ಆಬ್ವಿಯಸ್ಲಿ ಏನಾಗುತ್ತೆ, ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕಿಂಗ್ ಟೈಮು ಚೆನ್ನಾಗಿರುತ್ತೆ. ಮ್ಯಾಚಸ್ ಪೀಪಲ್ ಹೂ ವುಡ್ ನಾಟ್ ಅದರ್ವೈಸ್ ವರ್ಕ್ ವಿತ್ ಜಾಬ್ಸ್ ಅಂತ. ಕೆಲವರು ಅಕಸ್ಮಾತ್ ಏನಾದರೂ ಫೋರ್ಸಬಿಲಿಟಿಯಾಗಿ ಏನಾದರೂ ವರ್ಕ್ನ ಮಾಡ್ತಾ ಇದ್ರೆ ಅಂಥವ್ರನ್ನ ಮೋಟಿವೇಟ್ ಮಾಡೋದಕ್ಕೆ, ಅಂಥವ್ರನ್ನ ಮೀಟ್ ಮಾಡೋದಕ್ಕೆ, ಜೊತೆಗೆ ಆರ್ಗನೈಸೇಷನ್ ಏನಾದರೂ ಒಂದು ರಿವಾರ್ಡ್ ಸಿಸ್ಟಮ್ ಕೊಡ್ತಾ ಇದ್ದಾರೆ ಅಂದರೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಆರ್ಗನೈಸೇಷನ್ ಇಂಟ್ರೆಸ್ಟ್ನ ತೋರಿಸ್ತೀರಾ. ಸೊ ಇದ್ರ ಮುಖಾಂತರನೂ ಏನಾಗ್ತಾ ಹೋಗುತ್ತೆ, ಸೊ ನಿಮ್ಮ ಒಂದು ವರ್ಕ್ ಲೈಫು ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಬೆನಿಫಿಟಿಂಗ್ ಫ್ಯಾಮಿಲೀಸ್ ಆ್ಯಂಡ್ ಕಮ್ಯುನಿಟೀಸ್. ಆಬ್ವಿಯಸ್ಲಿ ನಿಮಗೆ ಕಂಪ್ನಿಲಿ ಪ್ರೆಷರ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಆ ಪ್ರೆಷರ್ನ ತಗೊಂಡು ಬಂದು ನೀವು ಮನೇಲಿ ತೋರ್ಸೋಕ್ಕಾಗಲ್ಲ. ಬಿಕಾಸ್ ಯು ಹ್ಯಾಡ್ ಅ ವೆರಿ ಗುಡ್ ಕಂಫರ್ಟಬಲ್ ಲೈಫ್ ಇನ್ ದ ವರ್ಕ್ ಎನ್ವಿರಾನ್ಮೆಂಟ್.
obviously the same of the satisfaction level that you will going to show at home. So that means what? So your quality of life, um, it is not only creates a good atmosphere or good quality in the organization, it also which influence in your family also. Then job involvement, obviously ನಿಮ್ಮ ಒಂದು ವರ್ಕ್ ಮೇಲೆ ಇನ್ವಾಲ್ವ್ಮೆಂಟ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದಂಗೆ ಏನಾಗುತ್ತೆ ಆಬ್ವಿಯಸ್ಲಿ, ಸೊ ನೀವು ಇನ್ನ ಏನಾದರೂ ಕಲಿಬೇಕು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಕಲ್ತ್ರೆ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಒಂದು ಪ್ರೋಸೆಸ್ನ ನೀವು ಇನ್ನೂ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತೀರಾ. ನಿಮ್ಮ ಒಂದು ಕ್ರಿಯೇಟಿವ್ ಐಡಿಯಾಸ್ಗಳನ್ನ ಏನು ಮಾಡ್ತೀರಾ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ದೆನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಐ ಥಿಂಕ್ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ದೆನ್ ಕಂಪ್ನಿ ರೆಪ್ಯುಟೇಷನ್. ಸೊ ಓವರ್ ಆಲ್ ಆಗಿ ಏನಾಗುತ್ತೆ, ಸೊ ನಿಮ್ಮ ಓವರ್ ಆಲ್ ಒಂದು ಕಂಪ್ನಿಯ ರೆಪ್ಯುಟೇಷನ್ ಏನಾಗ್ತಾ ಹೋಗುತ್ತೆ, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಬಂದು ಏನು, ಸೊ ಇಂಪಾರ್ಟೆನ್ಸ್ ಆಫ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. Now we have a last concept of this video is problems in improving the quality of work life. ಕೆಲವೊಂದ್ಸಲ ಕ್ವಾಲಿಟಿ ಆಫ್ ವರ್ಕ್ ಲೈಫ್ನ ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರು ಆಸ್ ಎನ್ ಇಂಡಿವಿಜುವಲ್, ಬಟ್ ಆ ಕಂಪ್ನಿಲಿ ತಗೊಳೋದಕ್ಕೆ ಆಗ್ತಾ ಇರಲ್ಲ. ಯಾಕೆ, ಏನು ಪ್ರಾಬ್ಲಮ್ಸ್ ಇರುತ್ತೆ? ಒಂದು ಪೂರ್ ರಿವಾರ್ಡ್ ಅಂಡ್ ರೆಕಗ್ನಿಷನ್. ನೀವು ಮಾಡ್ತಾ ಇರೋ ಕೆಲಸಕ್ಕೆ ತಕ್ಕನಾಗಿ ಅವರು ಸ್ಯಾಲ್ರಿ ಕೊಡ್ತಾ ಇಲ್ಲ. ಹಾಗಿದ್ದಾಗ ಆಬ್ವಿಯಸ್ಲಿ ನೀವು ನಿಮ್ಮ ಒಂದು ವರ್ಕ್ನ ಇಂಟ್ರೆಸ್ಟಿಂದ ಮಾಡಲ್ಲ ಅಂತ ಅಂದರೆ ಪ್ರಾಪರ್ ಆಗಿರೋ ಔಟ್ಪುಟ್ ಬರಲ್ಲ, ಪ್ರಾಪರ್ ಆಗಿರೋ ಎಫಿಷಿಯನ್ಸಿ ಬರಲ್ಲ. ಸೊ ನಿಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಹಾಳಾಗುತ್ತೆ. ದೆನ್ ಡೆಡ್ ಎಂಡ್ ಜಾಬ್ಸ್. ಒಂದು ಆರ್ಗನೈಸೇಷನ್ ಅಲ್ಲಿ ಎಂಪ್ಲಾಯೀಸ್ಗಳಿಗೆ ಒಂದು ಹೊಸ ರೆಸ್ಪಾನ್ಸಿಬಿಲಿಟೀಸ್ನ ಕೊಡ್ತಾ ಹೋಗಬೇಕು. ಹಾಗೆ ಕೊಟ್ಟಾಗಲೇ ಏನಾಗುತ್ತೆ, ಎಂಪ್ಲಾಯೀಸ್ಗಳಿಗೆ ಏನೋ ಒಂದು ಲೆವೆಲ್ಗೆ ಅವ್ರು ಮೋಟಿವೇಟ್ ಆಗ್ತಾ ಹೋಗ್ತಾರೆ. ಇಲ್ಲ ನೀನು ಮಾಡಿದ ಕೆಲಸನೇ ಮಾಡು 10 ವರ್ಷ 20 ವರ್ಷ ಅಂತ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಯು ವಿಲ್ ಗೋನ್ ಟು ಗೆಟ್ ಡಿಮೋಟಿವೇಟೆಡ್ ಅಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಡೆಡ್ ಎಂಡ್ ಜಾಬ್. ಸೊ ಅದು ಸಹ ನಿಮ್ಮ ಒಂದು ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಮೇಲೆ ಕೊಡ್ತಾ ಬೀಳುತ್ತೆ. ದೆನ್ ಮ್ಯಾನೇಜಿಂಗ್ ಬೈ ಇಂಟಿಮಿಡಿಯೇಷನ್. ಅಂದ್ರೆ ಅರ್ಥ ಏನು, ಕೆಲವೊಂದ್ಸಲಿ ನಿಮ್ಮ ಎಂಪ್ಲಾಯೀಸ್ಗಳನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ದೇ ಇರೋದು, ಮಿಸ್ಅಂಡರ್ಸ್ಟುಡ್ ಮಾಡ್ಕೊಳ್ಳೋದು. ನಿಮ್ಮ ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾ ಇದ್ರೆ ಅದನ್ನ ನೀವು ನೆಗೆಟಿವ್ ಆಗಿ ನೋಡುವಂಥದ್ದು, ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತಿರೋವಂಥದ್ದು. 2 ವರ್ಷದಿಂದ ನಾನು ಪ್ರಾಪರ್ ಸ್ಯಾಲ್ರಿ ಕೊಟ್ಟಿಲ್ಲ, ನನ್ನ ಮ್ಯಾನೇಜರ್ ಸರ್ ಈ ಸಲ ಏನಾದರೂ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳಿದಾಗ ಅವರು, ಓ ಇವನು ಸ್ಯಾಲ್ರಿ ಜಾಸ್ತಿ ಕೇಳ್ತಾ ಇದ್ದಾನೆ, ಇವನು ಕಳಿಸ್ಬಿಡೋಣ ಕಂಪ್ನಿಯಿಂದ. ಈ ಥರ ಒಂದು ಇಂಟಿಮಿಡಿಯೇಷನ್ ಅಥವಾ ಥ್ರೆಟ್ಸ್, ಎಂಬ್ರಾಸ್ಮೆಂಟ್ಸ್ ಇರುತ್ತಲ್ಲ, ಸೊ ಇದು ಸಹ ಏನಾಗಲ್ಲ ಕ್ವಾಲಿಟಿ ಆಫ್ ವರ್ಕಿಂಗ್. ಐ ಥಿಂಕ್ ಇದನ್ನ ಯೂಶಲಿ ಸಮ್ ಆಫ್ ದ ಲೈಕ್ ಗಾರ್ಮೆಂಟ್ ಇಂಡಸ್ಟ್ರೀಸ್ಗಳೆಲ್ಲ ನಾವು ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದು ಕಡೆ ನಾವೇನು ಮಾಡ್ತಿರ್ತೀವಿ, ಇದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ಪ್ರಾಪರ್ ಆಗಿ ಎಂಪ್ಲಾಯೀಸ್ಗಳನ್ನ ಟ್ರೀಟ್ ಮಾಡದೇ ಇರುವಂಥದ್ದು. ನೆಗೆಟಿವ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಸೊ ನೆಗೆಟಿವ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಂತ ಅಂದರೆ ಒಂದು ಪ್ರಾಪರ್ ಕೋಆಪರೇಷನು, ಕೋಆರ್ಡಿನೇಷನ್ ಇಲ್ಲದೆ ಇರುವಂಥದ್ದು ಯಾರ್ಯಾರ ನಡುವೆ, ಎಂಪ್ಲಾಯೀಸ್ಗಳ ನಡುವೆ. ಆಬ್ವಿಯಸ್ಲಿ ವಿ ನೋ ದಟ್ ಎಲ್ಲ ಆರ್ಗನೈಸೇಷನಲ್ಲೂ ಒಂದೇ ಥರನೇ ಎಲ್ಲ ಎಂಪ್ಲಾಯೀಸ್ಗಳು ಇರಲ್ಲ, ಅವ್ರವ್ರದೇ ಓನ್ ಬಿಹೇವಿಯರ್ಸ್ಗಳು ಇರುತ್ತೆ. ಬಟ್ ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ನೀವು ಅಡ್ಜಸ್ಟ್ ಆಗಿ ಹೋಗಬೇಕು. ಅಕಸ್ಮಾತ್ ಅಡ್ಜಸ್ಟ್ ಆಗಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇಟ್ ಕ್ರಿಯೇಟ್ಸ್ ಅ ನೆಗೆಟಿವ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ಬಿಕಾಸ್ ಎಂಪ್ಲಾಯೀಸ್ ಅನ್ನೋದು ವರ್ಕಿಂಗ್ ಆರ್ಗನೈಸೇಷನ್ ಅಲ್ಲಿ ಒಂದು ಇಂಟರ್ ಡಿಪೆಂಡ್ ಆಗಿರುತ್ತೆ. ಒಬ್ರು ಮಾಡಿದ್ದು ಅದ್ರ ನೆಕ್ಸ್ಟ್ ಇನ್ನೊಬ್ರು ಮಾಡಬೇಕು, ಆ ರೀತಿ ಒಂದು ಕನೆಕ್ಟಿವಿಟಿ ಇರುತ್ತೆ. ಸೊ ನೀವು ಒಂದು ಕಡೆ ನೀವು ಪ್ರಾಪರ್ ಕನೆಕ್ಟಿವಿಟಿ ತೋರಿಸ್ತಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅದ್ರದ್ದು ನೆಕ್ಸ್ಟ್ ಇಂಪ್ಯಾಕ್ಟ್ ಏನಾಗ್ತಾ ಹೋಗುತ್ತೆ, ಒಂದು ಪ್ರಾಪರ್ ವರ್ಕಿಂಗ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಆಗಲ್ಲ. ಆಬ್ವಿಯಸ್ಲಿ ನಿಮ್ಗೆ ಒಂಥರ ಡಿಸ್ಕರೇಜ್ ಆಗ್ತಾ ಇರುತ್ತೆ ನಿಮ್ಮ ಓವರ್ ಆಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ನೋ ಜಾಬ್ ಸೆಕ್ಯೂರಿಟಿ ಆಬ್ವಿಯಸ್ಲಿ. ಸೊ ನಿಮ್ಗೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಜಾಬ್ ಸೆಕ್ಯೂರಿಟಿ ಇಲ್ಲ ಅಂತ ಅಂದ್ರೆ, ಐ ಥಿಂಕ್ ನಾವು ನೋಡ್ತಿರ್ಬೋದು ಮೋಸ್ಟ್ ಆಫ್ ದ ಕಂಪ್ನೀಸ್ ಅಲ್ಲಿ ಎಂಪ್ಲಾಯೀಸ್ಗಳೆಲ್ಲ ಹೆಂಗೆ ಅಂತ, ನಮ್ಗೆ ಗೌರ್ಮೆಂಟ್ ಜಾಬ್ ಬೇಕು. ಯಾಕೆ ಗೌರ್ಮೆಂಟ್ ಜಾಬ್ ಬೇಕು ಅಂತಾರೆ, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಜಾಬ್ ಸೆಕ್ಯೂರಿಟಿ. ಬಟ್ ಅದೇ ನೀವು ಪ್ರೈವೇಟ್ ಕಂಪ್ನೀಸ್ಗಳಲ್ಲಿ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನೀವು ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ, ಅಥವಾ ನಿಮ್ಮ ಎಷ್ಟು ಮಟ್ಟಿಗೆ ನಿಮ್ಮ ಪರ್ಫಾರ್ಮೆನ್ಸು ಆ ಕಂಪ್ನಿಯ ಗ್ರೋತ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿನ್ನ ಒಂದು ಜಾಬು ಸೆಕ್ಯೂರ್ಡ್ ಆಗಿದೆಯಾ ಇಲ್ವಾ ಅಂತ. ಸೊ ನಿಮಗೆ ಜಾಬ್ ಸೆಕ್ಯೂರ್ಡ್ ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಯು ಫೀಲ್ ಲೈಕ್ ನನಗೆ ಈ ಒಂದು ವರ್ಕು ಅಷ್ಟು ನನ್ನ ಒಂದು ಲಾರ್ಜರ್ ಗ್ರೋತ್ಗೆ ಹೆಲ್ಪ್ ಮಾಡಲ್ಲ ಅನ್ನೋ ಒಂದು ಮೆಂಟಾಲಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ನೆಗೆಟಿವ್ ಆ್ಯಟಿಟ್ಯೂಡ್. ಸೊ ಕೆಲವೊಂದ್ಸಲ ಏನಾಗುತ್ತೆ ಎಂಪ್ಲಾಯೀಸ್ಗಳಲ್ಲಿ, ಕೆಲವೊಂದು ಎಂಪ್ಲಾಯೀಸ್ ಇರ್ಬೋದು ಅಥವಾ ಎಂಪ್ಲಾಯರ್ಸ್ ಇರ್ಬೋದು, ಸೊ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇದ್ದರೆ, ಸೊ ಯೂಶಲಿ ಒಂದು ವರ್ಕ್ ಮೇಲೆ ಒಂದು ಪ್ರಾಪರ್ ಕಮಿಟ್ಮೆಂಟ್ ತೋರಿಸ್ದಾನೆ, ಸೊ ಒಂದು ಏನೋ ಒಂದು ಆ್ಯಟಿಟ್ಯೂಡ್ಗಳನ್ನ ತೋರಿಸ್ಕೊಳ್ಳುವಂಥದ್ದು, ಪ್ರೆಷರಡೈಸ್ ಆಗಿ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂಥದ್ದು, ಈ ಥರ ಒಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಸೊ ನಿಮ್ಮ ಒಂದು ಓವರ್ ಆಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಎಲ್ಲ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ಏನೋ ಪ್ರಾಬ್ಲಮ್ಸ್ ಆಫ್ ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಸೊ ನಾನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ
ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಬಗ್ಗೆ ಹೇಳಿದೆ ಮತ್ತು ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಬಗ್ಗೆ ಹೇಳಿದೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪವರ್ ಆ್ಯಂಡ್ ಪಾಲಿಟಿಕ್ಸ್ ಇನ್ ಆ್ಯಂಡ್ ಆರ್ಗನೈಸೇಷನ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಅಂಟಿಲ್ ದೆನ್ ಸಿ ಯು.